ಸ್ನೇಹಿತರೆ ನಮಸ್ಕಾರ. ಚಾರ್ಟ್ಸ್ ಪ್ಲಾನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನ್ ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಎರಡೂ ಇದ್ದೀನಿ. ಲೈವ್ ಮಾರ್ಕೆಟಲ್ಲಿ ಯಾವುದೇ ಥರದ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡಲ್ಲ. ಕಲಿಬೇಕನ್ನೋರು 31ನೇ ತಾರೀಕು ಬ್ಯಾಚ್ನ ಜಾಯ್ನ್ ಆಗಿ ಕಲಿಬೋದು. ಕಲಿಯೋ ಕಡೆ ಫೋಕಸ್ ಮಾಡಿ. ಆಲ್ವೇಸ್ ಮಾರ್ಕೆಟ್ ಈಸಿ ಆಗುತ್ತೆ. ಸೊ ನಾನು ಸ್ಟೂಡೆಂಟ್ಸ್ಗೆ ಏನು ಗೈಡ್ ಮಾಡಿದೆ. ಸೊ ಇವತ್ತು ನಾನು ಕೂಡ ಸಿಂಪಲ್ ಲಾಜಿಕ್ ಸಿಂಪಲ್ ಟ್ರೇಡ್ ತೊಗೊಂಡಿದ್ದೀನಿ. ಸೊ ಮಂತ್ಲಿ ಎಕ್ಸ್ಪೈರಿ ಆಗಿರೋದ್ರಿಂದ ಆಲ್ವೇಸ್ ಭಯ ಇದ್ದೇ ಇರುತ್ತೆ ಟ್ರೇಡ್ ಮಾಡಲಿಕ್ಕೆ. ಏನಕ್ಕೆ ಅಂದರೆ ಯಾವುದೇ ಪ್ರೈಸ್ ಆಕ್ಷನ್ಸ್ ವರ್ಕ್ ಆಗೋದಿಲ್ಲ ಮಂತ್ಲಿ ಎಕ್ಸ್ಪೈರಿಯಲ್ಲಿ. ಹಾಗಾಗಿ ಸೊ ಇವತ್ತಿಂದು ಪ್ರಾಫಿಟ್ ಆರ್ ಲಾಸ್ ಬಗ್ಗೆ ಹೇಳೋದಾದರೆ ನೋ ಮೋರ್ ಟ್ರೇಡ್ಸ್. ಆಲ್ಮೋಸ್ಟ್ ಸಿಂಗಲ್ ಟ್ರೇಡ್ 17 ಪಾಯಿಂಟ್ ಕ್ಯಾಪ್ಚರ್ ಆಗಿದೆ. ಸೊ ಇಟ್ಸ್ ಅ ವೆರಿ ಗುಡ್ ಈಸಿ ಟ್ರೇಡ್ ಅಂತಲೇ ಅಂದ್ಕೊಳ್ತೀನಿ. ಸೊ ಹಾಗಾಗಿ ಮತ್ತೆ ಟ್ರೇಡ್ ಮಾಡಲಿಕ್ಕೆ ಹೋಗಿಲ್ಲ. ಆ್ಯಂಡ್ ಈ 17 ಪಾಯಿಂಟ್ಸ್ ಕೂಡ ಅಷ್ಟೇ ವಿತಿನ್ 2 ಮಿನಿಟ್ಸಲ್ಲಿ ಕ್ಯಾಪ್ಚರ್ ಆಗಿದ್ದು. ಸಖತ್ ಫಾಸ್ಟ್ ಮೂಮೆಂಟ್ ಆಯಿತು ಮಾರ್ಕೆಟು. ಸೊ ತುಂಬ ಫಾಸ್ಟ್ ಮೂಮೆಂಟಲ್ಲಿ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಎಲ್ಲಿಂದ ಟ್ರೇಡ್ ಮಾಡಿದ್ದೀನಿ, ಹೇಗೆ ಟ್ರೇಡ್ ಮಾಡಿದ್ದೀನಿ ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಸೊ ಆಲ್ವೇಸ್ ಈಸಿ ಅನ್ಸುತ್ತೆ ನಿಮಗೂ. ಸೊ ಮಾರ್ಕೆಟಲ್ಲಿ ಸ್ಟೂಡೆಂಟ್ಸ್ಗೆ ಕ್ಲಿಯರಾಗಿ ಹೇಳಿದ್ದೆ, ಲೈಕ್ ಸ್ಟೂಡೆಂಟ್ಸ್ ಗ್ರೂಪಲ್ಲಿ ಫ್ಲಾಟಿಶ್ ಓಪನ್ ಆದರೆ ವೆಯ್ಟ್ ಮಾಡಿ ಮಾರ್ಕೆಟ್ ಟು ಬ್ರೇಕ್ ದಿಸ್ ಡೇ ಹೈ. ಓಕೆನಾ, ಡೇ ಹೈನ ಬ್ರೇಕ್ ಆಗೋದು ತುಂಬಾ ಇಂಪಾರ್ಟೆಂಟ್ ಇದೆ ಮಾರ್ಕೆಟಲ್ಲಿ. ಸೊ ಏನಾದರೂ ಮಿಡಲಲ್ಲಿ ಓಪನ್ ಆದರೆ ನೋ ಟ್ರೇಡ್ಸ್ ಟುಡೇ. ಸೊ ಟ್ರೇಡ್ ಮಾಡೋದೇ ಬೇಡ, ವೆಯ್ಟ್ ಮಾಡೋಣ ಬೇಕಿದ್ರೆ ಅಂತ. ಸೊ ಮಾರ್ಕೆಟ್ ಏನು ಮಾಡ್ತು, ಫಸ್ಟ್ ಕ್ಯಾಂಡಲೇ ಪ್ರೀವಿಯಸ್ ಡೇ ಹೈಯಿಂದ ರಿಜೆಕ್ಷನ್ ತೊಗೊಳ್ತು. ಸೆಕೆಂಡ್ ಕ್ಯಾಂಡಲ್ ರಿಜೆಕ್ಷನ್ ತೊಗೊಂಡಿದೆ. ಥರ್ಡ್ ಕ್ಯಾಂಡಲ್ ಅಪ್ರೋಚ್ ಮಾಡ್ತಿದೆ. ಅರ್ಥ ಮಾಡ್ಕೊಳ್ಳಿ, ಫಸ್ಟ್ ಟೈಮ್ ಸೆಲ್ಲರ್ಸ್ ಪುಷ್ ಮಾಡಿದ್ರು ಡೌನ್ ಸೈಡ್ಗೆ, ಸೆಕೆಂಡ್ ಟೈಮ್ ಸೆಲ್ಲರ್ಸ್ ಪುಷ್ ಮಾಡಿದ್ರು ಡೌನ್ ಸೈಡ್ಗೆ, ಥರ್ಡ್ ಟೈಮ್ ಸೆಲ್ಲರ್ಸ್ ಪುಷ್ ಮಾಡ್ತಿದ್ದಾರೆ ಡೌನ್ ಸೈಡ್ಗೆ. ಸೊ ಥರ್ಡ್ ಟೈಮ್ ಸೆಲ್ಲರ್ಸ್ ಪುಷ್ ಮಾಡ್ತಿದ್ದಾರೆ ಡೌನ್ ಸೈಡ್ಗೆ ಅಂದರೆ ಸೊ ಅವ್ರ ಹತ್ರ ವೀಕ್ನೆಸ್ ಇದೆಯಾ, ಸ್ಟ್ರಾಂಗ್ ಇದ್ದಾರೆ ಅವರು. ಬಿಕಾಸ್ ಒಂದು ಸಲಕ್ಕೆ ಬರಲ್ಲ, ಎರಡು ಸಲಕ್ಕೆ ಬರಲ್ಲ. ಸೊ ಇಟ್ ಮೀನ್ಸ್ ಬೈಯರ್ಸ್ಗಳು ಪುಷ್ ಮಾಡೋದ್ರಲ್ಲಿದ್ದಾರೆ, ಸ್ಟ್ರಾಂಗ್ ಇದ್ದಾರೆ ಅಂತ. ಯಾವಾಗ ನಾನು ಬಿಫೋರ್ ಬ್ರೇಕ್ಔಟೇ ಟ್ರೇಡ್ ತೊಗೊಂಡೆ, ವೆರಿ ಫಾಸ್ಟ್ ಮೂಮೆಂಟ್ ಆಯಿತು ಮಾರ್ಕೆಟು ಇಲ್ಲಿಂದ ಇಲ್ಲಿಗೆ. ಸೊ ಆಲ್ಮೋಸ್ಟ್ ಇಲ್ಲಿಗೆ ಬರೋಷ್ಟರಲ್ಲಿ ನಾನು ಪ್ರಾಫಿಟ್ನ ಬುಕ್ ಮಾಡಿಕೊಂಡೆ. ಡನ್ ಫಾರ್ ದ ಡೇ. ಆ್ಯಂಡ್ ಸ್ಟೂಡೆಂಟ್ಸ್ದು ನಿಮ್ಮ ಮೆಸೇಜ್ಗೆ ನಾನು ರಿಪ್ಲೈ ಮಾಡ್ತೀನಿ, ಟೈಮ್ ಕೊಡಿ. ಸೊ ತುಂಬ ಜನದ ಮೆಸೇಜ್ ಇದೆ, ಐ ನೋ ದಟ್. ಸೊ ಅದಾದಮೇಲೆ ನಿಮಗೆ ರಿಟ್ರೇಸ್ಮೆಂಟಲ್ಲಿ ಟ್ರೇಡ್ ತೊಗೊಂಡಿದ್ರೆ ಇವತ್ತು ನಿಮಗೆ ಕಾಸ್ಟ್ ಟು ಕಾಸ್ಟ್ ಎಕ್ಸಿಟ್ ಆಗಿದ್ರೆ ಓಕೆ, ಇಲ್ಲಾಂದರೆ ಲಾಸ್ ಆಗಿರುತ್ತೆ. ಏನಕ್ಕೆ ಲಾಸ್ ಆಗಿರುತ್ತೆ? ರೀಸನ್ ಸಿಂಪಲ್ಲು, ಮಂತ್ಲಿ ಎಕ್ಸ್ಪೈರಿ ಇದ್ದಾಗ ಮಾರ್ಕೆಟಲ್ಲಿ ಪ್ರೈಸ್ ಆಕ್ಷನ್ಸ್ ವರ್ಕ್ ಆಗೋದಿಲ್ಲ. ಆ್ಯಂಡ್ ಮೋರ್ ಓವರ್ ಅದಕ್ಕಿಂತ ಇಂಪಾರ್ಟೆಂಟ್ ಲಾಜಿಕ್ ಹೇಳ್ತೀನಿ ಕೇಳಿ. ಕಾಲ್ ಪ್ರೀಮಿಯಮ್ಮು ಪುಟ್ ಪ್ರೀಮಿಯಮ್ಗಿಂತ ಸಿಕ್ಕಾಪಟ್ಟೆ ಹೈ ಇದೆ. ಓಕೆನಾ, ಲಾಸ್ಟು 2 ಡೇಸ್ದು ಕಂಪೇರ್ ಮಾಡಿದರೆ ತುಂಬ ಹೈ ಇದೆ ಕಾಲ್ ಪ್ರೀಮಿಯಮ್ಮು. ಸೊ ಇವತ್ತು ಆ ಕಾಲ್ ಪ್ರೀಮಿಯಮ್ ಗೋ ಟು ಎರೋಡ್ ಕಂಪ್ಲೀಟಾಗಿ, ಅದು ಖಾಲಿ ಝೀರೋ ಆಗುತ್ತೆ. ಓಕೆನಾ, ಔಟ್ ದ ಮನಿ ಬಿಟ್ಟು ಔಟ್ ಆಫ್ ದ ಮನಿ ಇರೋದೆಲ್ಲ ಝೀರೋ ಆಗುತ್ತೆ. ಸೊ ಕಾಲ್ ಪ್ರೀಮಿಯಮ್ಸ್ ಔಟ್ ಆಫ್ ದ ಮನಿ ಎಲ್ಲ ಒಳ್ಳೆ ಪ್ರೀಮಿಯಮ್ಸಲ್ಲಿದ್ದಾವೆ ಅಂದಾಗ ಏನು ಮಾಡ್ತಾರೆ, ಆಪ್ಷನ್ ಸೆಲ್ಲರ್ಸ್ಗಳು ಶಾರ್ಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ. ಸೊ ಪುಟ್ ಪ್ರೀಮಿಯಮ್ಸ್ ಏನಾಗಿದ್ದಾವೆ, ಪುಟ್ ಪ್ರೀಮಿಯಮ್ಸ್ಗಳು ಕಂಪ್ಲೀಟ್ಲಿ ಕಡಿಮೆ ಇದ್ದಾವೆ. ನಿನ್ನೆ ಕೂಡ ನಾನು ಏನಕ್ಕೆ ಪುಟ್ ಸೈಡ್ ಟ್ರೇಡ್ ಮಾಡಿದೆ ಅಂದರೆ, ಅಷ್ಟು ಹೈಗೆ ಬಂದಾಗ್ಲೂ ಕಾಲ್ ಸೈಡ್ ರಿಟ್ರೇಸ್ಮೆಂಟ್ ಕೊಡಲಿಲ್ಲ ಅಂದರೂ ಪುಟ್ ಸೈಡ್ ಪ್ರೀಮಿಯಮ್ ತುಂಬ ಕಡಿಮೆ ಇತ್ತು. ಸೊ ಪುಟ್ ಸೈಡ್ ಪ್ರೀಮಿಯಮ್ ಕಡಿಮೆ ಇದೆ, ಚಲೋ ಟೇಕ್ ಅ ಟ್ರೇಡ್ ಆನ್ ಪುಟ್ ಸೈಡ್ ಒಂದು ಅಂತ ರಿಸ್ಕ್ ತೊಗೊಂಡಿದ್ದೇನೆ. ಸೊ ಇವತ್ತು ಅಷ್ಟೇ ಪುಟ್ ಸೈಡ್ ಪ್ರೀಮಿಯಮ್ಸ್ ತುಂಬ ಲೋ ಇದ್ದಾವೆ. ಲೋ ಇರೋದು ಕಾರಣ ಏನಾಯಿತು, ಟಾಪಿಂದ ಲೈಕ್ ಪುಟ್ ಸೈಡ್ ಪ್ರೀಮಿಯಮ್ ಲೋ ಇರೋದ್ರಿಂದ ಮಾರ್ಕೆಟಲ್ಲಿ ಒಂದು ಎಕ್ಸಾಕ್ಟ್ ಡೌನ್ಫಾಲ್ ಸಿಗಬೇಕಿತ್ತು, ಅದು ಬಂದಿದೆ. ಓಕೆನಾ, ಸೊ ಸಿಂಪಲ್ ಲಾಜಿಕ್ ಇದು. ಅದಾದಮೇಲೆ ಮಾರ್ಕೆಟ್ ಏನು ಮಾಡ್ತಿದೆ, ಮಾರ್ಕೆಟ್ ಟೋಟಲಿ ವಾಲಟೈಲ್ ಕ್ರಿಯೇಟ್ ಮಾಡ್ತಾ ಇದೆ. ಸೊ ಇವಾಗ ಮಾರ್ಕೆಟ್ ಒಂದು ಫ್ರೆಶ್ ಹೈ ಇದೆ, ಇದೊಂದು ಫ್ರೆಶ್ ಲೋಸ್ ಕಡೆಗೆ ಪುಷ್ ಆಗ್ತಿದೆ. ನನಗೆ ಗೊತ್ತಿಲ್ಲ ಮಾರ್ಕೆಟ್ ಇವತ್ತು ಏನಾಗಿದೆ ಅಂತ, ಬಿಕಾಸ್ ವಾಲಟಲಿಟಿ ಸಿಕ್ಕಾಬಿಟ್ಟೆ ಹೈ ಇದೆ ಮಾರ್ಕೆಟಲ್ಲಿ. ಕಂಪೇರ್ ಮಾಡಿದರೆ ತುಂಬಾ ವಾಲಟಲಿಟಿ ಗೊತ್ತಾಗ್ತಿದೆ ಮಾರ್ಕೆಟಲ್ಲಿ. ರೀಸನ್ ಕೂಡ ಮಂತ್ಲಿ ಎಕ್ಸ್ಪೈರಿ ಆಗಿರೋದ್ರಿಂದ ತುಂಬಾ ವಾಲಟೈಲ್ ಇದೆ. ಸೊ ಈ ಥರ ವಾಲಟಲಿಟಿ ಇದ್ದಾಗ ಕೇರ್ಫುಲ್ಲಾಗಿ ಟ್ರೇಡ್ ಮಾಡೋದು ತುಂಬಾ ಇಂಪಾರ್ಟೆಂಟು. ಓಕೆನಾ, ಸೊ ಅದಕ್ಕೆ ಹೇಳಿದ್ದು ಮಾರ್ಕೆಟಲ್ಲಿ. ಸೊ ಇವತ್ತು ಸ್ವಲ್ಪ ಕೇರ್ಫುಲ್ಲಾಗಿ ಟ್ರೇಡ್ ಮಾಡಬೇಕು, ಮಂತ್ಲಿ ಎಕ್ಸ್ಪೈರಿ ಇದೆ ಅಂತ. ಸೊ ಹಾಗಾಗಿ ಲೆಟ್ಸ್ ಸಿ ವಾಟ್ ಹ್ಯಾಪನ್ಡ್ ಇನ್ ಬ್ಯಾಂಕ್ ನಿಫ್ಟಿ. ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ಸೇಮ್ ಟು ಸೇಮ್ ಲಾಜಿಕಲ್ಲೇ ಟ್ರೇಡ್ ಆಗಿದೆ. ಸೊ ಬ್ಯಾಂಕ್ ನಿಫ್ಟಿ ಕೂಡ ಅಗೇನ್ ಬ್ಯಾಕ್ ಟು ಸೇಮ್. ಇಟ್ ಮೀನ್ಸ್ ಬ್ಯಾಂಕಿಂಗ್ ಸ್ಟಾಕ್ಸ್ಗಳಲ್ಲಿ ಲೈಕ್ ಸೆಲ್ಲಿಂಗ್ ಪ್ರೆಷರ್ನ ಕ್ರಿಯೇಟ್ ಮಾಡಿದ್ದಾರೆ. ಹಾಗಾಗಿ ಬ್ಯಾಂಕಿಂಗ್ ಸ್ಟಾಕ್ಸ್ಗಳು ಸ್ವಲ್ಪ ಲೋ ಕಡೆ ಬಂದಿದ್ದಾವೆ. ಹೋಪ್ ನಿಮಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಕಲಿಯೋ ಅಂಥವ್ರು 30ನೇ ತಾರೀಕು ಬ್ಯಾಚ್ನ ಜಾಯ್ನ್ ಆಗಿ ಕಲಿಬೋದು. ಥ್ಯಾಂಕ್ ಯು ಆಲ್.